ದೇಶದ ಭದ್ರತೆ, ದೇಶದ ಸುರಕ್ಷತೆ, ದೇಶದ ಆರ್ಥಿಕ ಸಬಲೀಕರಣ, ಸ್ಟೆಬಿಲಿಟಿ ಅಂತೇಳಿ ಕರಿತೀವಿ, ಭಾಳ ಮಹತ್ವದ್ದು. ಇಂಥ ಸಂದರ್ಭದಲ್ಲಿ ಮುಂದಿನ ವರ್ಷಗಳಲ್ಲಿ ನಮ್ಮ ವಿದೇಶಿ ವಿನಿಮಯ ಭದ್ರವಾಗಿರಬೇಕು, ವಿದೇಶಿ ವಿನಿಮಯದ ಕೊರತೆ ಆಗಬಾರ್ದು, ದೇಶದಲ್ಲಿ ಹಾಹಾಕಾರ ಏರ್ಪಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಈ ದೇಶದ ಹೆಮ್ಮೆಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ನೀವು ದೇಶದ ಹಿತದೃಷ್ಟಿಯಿಂದ ಹಲವಾರು ಕ್ರಮಗಳನ್ನು ಸ್ವಂತಕ್ಕೆ ನೀವೇ ತೆಗೆದುಕೊಳ್ಬೇಕನ್ನುವಂಥ ಮನವಿಯನ್ನು ಮಾಡಿದರು. ಒತ್ತಾಯ ಅಲ್ಲ. ಒಂದನೇದಾಗಿ ಅನವಶ್ಯಕವಾಗಿ ವಿದೇಶಿ ಪ್ರಯಾಣ, ಅನವಶ್ಯಕವಾಗಿ ಚಿನ್ನ ಖರೀದಿ, ಡೀಸೆಲ್ ಮತ್ತು ಪೆಟ್ರೋಲನ್ನು ಹಿತಮಿತವಾಗಿ ಬಳಸಿ ವಿದೇಶಿ ವಿನಿಮಯವನ್ನು ಉಳಿಸಬೇಕು. ಮಧ್ಯಪ್ರಾಚ್ಯ ಯುದ್ಧದ ಬಿಕ್ಕಟ್ಟಿನಿಂದ ಮುಂಬರುವ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗೈತಿ. ಆ ಕಾರಣಕ್ಕಾಗಿ ಈ ನಿಯಮಗಳನ್ನು ನಿಮ್ಮಷ್ಟಕ್ಕೆ ನೀವು ಪಾಲಿಸ್ಕೋಬೇಕನ್ನುವಂಥ ಒಂದು ಮನವಿಯನ್ನು ಮಾಡಿದ್ರು. ಆದೇಶ ಮಾಡಿದ್ದಿಲ್ಲ, ಮನವಿಯನ್ನು ಮಾಡಿದ್ರು. ನಮ್ಮ ವಿರೋಧ ಪಕ್ಷದ ನಾಯಕರುಗಳಿಗೆ ನರೇಂದ್ರ ಮೋದಿಯವರನ್ನ ಟೀಕೆ ಮಾಡಲಿಕ್ಕೆ ಏನಾದರೂ ಒಂದು ಕುಂಟ ನೆಪ ಸಾಕು.